ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ವಿಶೇಷವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಎಷ್ಟು ಪವಿತ್ರವಾಗಿದೆ ಆ ದೇವಸ್ಥಾನ ಮತ್ತು ಅಲ್ಲಿನ ವಿಶೇಷತೆ ಏನು ಇವತ್ತು ತಿಳಿಯೋಣ ಬನ್ನಿ. ನೋಡಿ, ಇದು ನನ್ನ ಊರಿನ ಸೂರ್ಯೋದಯ ಎಷ್ಟು ಚೆನ್ನಾಗಿದೆ. ಸೊ ಇದು ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಸೂರ್ಯ ಇಷ್ಟು ಬಂದ್ಬಿಟ್ಟಿದ್ದ. ಸೊ ನಾವು ಹೋಗ್ತಾ ಇರೋದು ನಮ್ಮದೇ ಸ್ಥಳೀಯವಾದ ಮೈಥಿಲಾ ತೀರ್ಥ ಅಂಥೇಳಿ ಆ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ದಯವಿಟ್ಟು ನೀವು ನೋಡಿ ಪುನೀತರಾಗಿ. ನೋಡಿ, ನಾನು ಹೇಳಿದ್ನಲ್ಲ, ಇದೇ ಆ ದೇವಸ್ಥಾನ ಮಹಾ ಮೈಥಿಲೇಶ್ವರ ಸ್ವಾಮಿ ಸನ್ನಿಧಾನ ಅಂಥೇಳಿ. ತುಂಬ ಪವಿತ್ರವಾದ ದೇವಸ್ಥಾನ. ನೋಡಿ, ಬೆಳಕಾಗೋಯ್ತು. ಆಲ್ರೆಡಿ ಅಭಿಷೇಕ ಮಾಡಿ ಪೂಜೆನೂ ಮಾಡಿ ಅಲಂಕಾರ ಮಾಡಿ ಆಲ್ರೆಡಿ ಮಹಾಮಂಗಳಾರತಿಗೆ ರೆಡಿ ಮಾಡಿಬಿಟ್ಟಿದ್ದಾರೆ. ಇನ್ನು ಎಷ್ಟು ಬೇಗ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು ನನಗೆ ಆಶ್ಚರ್ಯ ಆಯಿತು. ನಾನು ಅವರಿಗೆ 7 ಗಂಟೆ ಆಗಿತ್ತು, ಬಟ್ ಇವತ್ತು 4 ಗಂಟೆಯಿಂದ ಶುರು ಮಾಡಿದ್ದಾರೆ. ಶ್ರೀ ಮೈಥಿಲೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಕರ್ಪೂರ ಮಂಗಳ ನೀರಾಜನಂ ದರ್ಶಯಾಮಿ. ಮಧ್ಯೆ ಅರ್ಘ್ಯಂ ಸಮರ್ಪಯಾಮಿ. ಸದಾಸೋ ದೀರ್ಘಮಾಯುಃ. ನೋಡಿ, ಇದು ಮೈಥಿಲಾ ತೀರ್ಥ ಅಂತಂದರೆ ನಾವು ಸ್ಥಳೀಯವಾಗಿ ತೀರ್ಥ ಅಂತ ಹೇಳಿ ಕರಿತೀವಿ. ಈ ಪುಷ್ಕರಣಿ ಬಗ್ಗೆ ಮುಂದೆ ಹೇಳ್ತೀನಿ. ಈ ಪುಷ್ಕರಣಿ ಬಗ್ಗೆ ಬಹಳ ಹೇಳೋದಿದೆ. ತುಂಬ ಪುಣ್ಯವಾದ ತೀರ್ಥ ಇದು. ನೋಡಿ, ಇವರು ನಮ್ಮೂರಿನವರೇ ಆದ ವಿಶ್ವಣ್ಣ ಅಂಥೇಳಿ, ವೇದಬ್ರಹ್ಮ ವಿಶ್ವನಾಥ್ ಅಂಥೇಳಿ. ಸೊ ಇವ್ರ ಕಡೆಯಿಂದ ನಮ್ಮ ದೇವಸ್ಥಾನದ ಬಗ್ಗೆ ಒಂದು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಿ. ಏನಣ್ಣ ಇಲ್ಲಿ ವಿಶೇಷ? ದೇವಸ್ಥಾನದ ಹೆಸರೇನಿದು? ಮೈಥಿಲೇಶ್ವರ ಅಂತೇಳಿ ಓಕೆ. ಶಿವಂಗೆ ಹಾಂ, ಬೆಟ್ಟದ ತಪ್ಪಲಲ್ಲಿರ್ತಕ್ಕಂಥ ಒಂದು ಮಹಾಸನ್ನಿಧಿ ಆಗ್ತಾ ಇದೆ. ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ತುಂಬ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ನಾವು ನಮ್ಮ ತಂದೆಯವರು ಮತ್ತು ನಮ್ಮ ತಾತ ಇದ್ದಕ್ಕಂತಲೂ ಕೂಡ ರಾಜನ ಕಾಲದಲ್ಲೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ. ಇಲ್ಲಿ ಆ ಶಿವಲಿಂಗ ಇರತಕ್ಕಂಥ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಆ ಲಿಂಗದಲ್ಲಿ ಬಿಲ್ಲು ಆಕಾರದ ಇರ್ತಕ್ಕಂಥ ಒಂದು ಗೆರೆ ಕಾಣಿಸುತ್ತೆ ನೋಡಿ. ಆ ಗೆರೆ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿಮೆ. ಇದು ಏನದು ಆ ವಿಶೇಷತೆ ಅಂತಕ್ಕಂಥದ್ದು, ಆ ಗುರಿ ಅಂತಕ್ಕಂಥದ್ದು ಮುಟ್ಟಬೇಕಾದ್ರೆ ಆ ಗುರಿ ಹೇಗೆ ರಾಮ ಅಂತಕ್ಕಂಥ ಬಿಲ್ಲಿನ ಮುಖಾಂತರವಾಗಿ ಗುರಿಯಿಂದ ತಲುಪಿ ಓಡ್ತಕ್ಕಂಥವನಾಗ್ನೋ, ಹಾಗೆ ಆ ಗುರಿ ಮುಖಾಂತರವಾಗಿ ನಾವೇನೇ ಕೋರ್ಕೊಂಡ್ರು ಕೂಡ ಆ ನಿಟ್ಟಿನಲ್ಲಿ ಆ ಕೋರಿಕೆಗಳು ನೆರವೇರ್ತಕ್ಕಂಥದ್ದಾಗುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇರ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಈ ತರ ಇರ್ತಕ್ಕಂಥ ಲಿಂಗಗಳಲ್ಲಿ ನಾನು ಇಲ್ಲೊಂದು ನೋಡಿರ್ತಕ್ಕಂಥವನ್ನಾಗ್ತೀನಿ. ಮತ್ತೆ ದೊಡ್ಡಸಿದ್ರು ಬೆಟ್ಟ ಅಂತ ಹೇಳಿ ಕರೀತಾರೆ. ಅಲ್ಲಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಲಿಂಗನಲ್ಲಿ ಈತಿರ್ತಕ್ಕಂಥ ಒಂದು ಮಾರ್ಕರ್ ನೋಡ್ತಕ್ಕಂಥದ್ದಾಗ್ತೀವಿ. ಬೇರೆ ಇನ್ನೆಲ್ಲೂ ಕಾಣಿಸ್ತಕ್ಕಂಥ ಆಗ್ತಾ ಇಲ್ಲ ಈ ಒಂದು ನಮ್ಮ ಭಾಗದಲ್ಲಿ. ಸೊ ಹಾಗೆ ಈ ಒಂದು ದೇವಸ್ಥಾನ ಅಂತಕ್ಕಂಥ ಮೈಥಿಲೇಶ್ವರ ಅಂತಕ್ಕಂಥ ಒಬ್ಬ ಮೈಥಿಲ ಅಂತೇಳಿ ಮಹರ್ಷಿಗಳು ಏನ್ ಮಾಡಿ ತಪಸ್ ಮಾಡಿರ್ತಕ್ಕಂಥ ಜಾಗ. ಈ ಜಾಗದಲ್ಲಿ ಆ ಲಿಂಗವರ ಪ್ರತಿಷ್ಠಾಪನೆಯನ್ನ ಮಾಡಿ ಇಲ್ಲಿ ನಮಗೆಲ್ಲರಿಗೂ ಕೂಡ ಬಿಟ್ಟು ಹೋಗಿರ್ತಕ್ಕಂಥವ್ರಾಗ್ತಾರೆ. ಈ ರೀತಿಯಾಗಿ ಭಕ್ತರು ಕೂಡ ಇಲ್ಲಿ ತಮ್ಮ ಈಡೇರಿಕೆಗಳನ್ನ ಅಥವಾ ಕನಸುಗಳನ್ನ ಅಥವಾ ತಮ್ಮ ಭಕ್ತಿ ಸಮರ್ಪಣೆಯನ್ನು ಮಾಡ್ತಾ ಇರ್ತಕ್ಕಂಥವ್ರಾಗ್ತಾರೆ. ಅವರಿಗೆ ಸಾಕಷ್ಟು ತಮ್ಮ ಕೆಲಸಗಳಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ತಕ್ಕಂಥದ್ದಾಗಿರ್ಬೋದು, ಕೆಲಸಗಳಲ್ಲಾಗಿರ್ಬೋದು ಸಾಕಷ್ಟು ಏಳಿಗೆಗಳನ್ನ ಕೂಡ ಅನುಭವಿಸಿರ್ತಕ್ಕಂಥವ್ರಾಗ್ತಾರೆ. ಸೊ ಹಾಗೆ ಎಲ್ಲರಿಗೂ ಕೂಡ ಆ ದಯಾ ಮಾಡಿರ್ತಕ್ಕಂಥ ಮೈಥಿಲೇಶ್ವರ ಅಂತಕ್ಕಂಥನು ಕರುಣೆ ಇಟ್ಟು ಕಾಪಾಡ್ತಾ ಇರ್ತಕ್ಕಂಥನಾಗಿದ್ದಾನೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿನ ತೀರ್ಥದ ವಿಶೇಷತೆ ಏನು? ತೀರ್ಥ ಅಂತಕ್ಕಂಥದ್ರಲ್ಲಿ ಮೈಥಿಲ ಅಂತಕ್ಕಂಥ ಮಹರ್ಷಿಗಳು ಇರ್ತಕ್ಕಂಥವ್ರು ಆಗ್ತಾ ಇದ್ರು. ಅವರು ತಪಸ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಆನೆಗಳು ಬಂದು ಇಲ್ಲಿ ಗಲೀಜ್ ಮಾಡ್ತಾ ಇರ್ತಕ್ಕಂಥವಾಗಿದ್ವು ಅಂತೆ. ಅಂದ್ರೆ ಬೆಳಗ್ಗೆ ಅವ್ರು ಸ್ನಾನಕ್ಕೆ ಹೋಗೋದ್ ಮೊದಲೇ ಬಂದು ಆನೆ ಅಂತಕ್ಕಂಥ ಬಂದು ನೀರನ್ನ ಕದಲಿಸ್ಬಿಟ್ಟು ಮಾಡ್ತಾ ಇರ್ತಕ್ಕಂಥವಾಗಿದೆ. ಸೊ ಆಗ ಆ ಮಹರ್ಷಿಗಳು ಆ ಆನೆಯನ್ನ ಕಲ್ಲು ಹಾಗು ಅಂತೇಳಿ ಶಾಪವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ. ಆ ಎಡಭಾಗದಲ್ಲಿರ್ತಕ್ಕಂಥ ಒಂದು ಏನ್ ಶಿಲೆ ಇದೆ, ಆ ಶಿಲೆ ಆನೆ ರೂಪದಲ್ಲಿರ್ತಕ್ಕಂಥದ್ದಾಗುತ್ತೆ. ಆ ಆನೆ ಇವತ್ತು ಕೂಡ ಕಲ್ಲಿನ ರೂಪದಲ್ಲಿರ್ತಕ್ಕಂಥದ್ದಾಗ್ತಾ ಇದೆ.
ಸೊ ಹಾಗೆ ಆ ಮೈಥಿಲ ಮಹರ್ಷಿಗಳು ಮಾಡ್ತಕ್ಕಂಥ ಒಂದು ತಪಸ್ಸಿನ ಒಂದು ಪ್ರತೀತಿ ಅಥವಾ ತಪಸ್ಸಿನ ಒಂದು ಮಹತ್ವ ಅಂತಕ್ಕಂಥ ಕಂಡು ಬರ್ತದೆ. ಇಲ್ಲಿನ ವಿಶೇಷ ಆನೆ ಕಲ್ಲಾಗಿದ್ದು, ಹೌದು, ಮತ್ತೆ ಮೈಥಿಲಿ ಮುನಿ ತಪಸ್ ಮಾಡಿ ಮಾಡಿ ಇದು ಜಾಗ ದೇವರನ್ನ ಸ್ಥಾಪನೆ ಅವರೇ ಮಾಡಿ ಸ್ವತಃ ಪ್ರತಿಷ್ಠಾಪನೆ ಹೌದು. ಮಾಡಿರುವಂತ ಶಿವಲಿಂಗ ಅಂತ ಶಿವಲಿಂಗ. ಹೇಳಿದ್ರು. ಇದು ಶಿವಾದಿಕ ಲಿಂಗನ ಹೆಂಗಣ ಇದು? ಶಿವಾದಿಕ ಲಿಂಗ. ಶಿವಾದಿಕ ಲಿಂಗ. ಶಿವಾದಿಲಿಂಗ ಮತ್ತೆ ಇಲ್ಲಿ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರು ಎಲ್ಲ ಪರಿಹಾರ ಆಗುತ್ತೆ, ಆಗ್ತಾ ಇತ್ತು. ಹಿಂದೆ ಎಲ್ಲ ಸಾಕಷ್ಟು ಆಗಿದೆ. ಆ ಒಂದು ಕಾರಣದಾಗ ಭಕ್ತರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಬಂದು ತಮ್ಮ ಹಿಡಿಯರಿಕೆಗಳನ್ನ ಅಥವಾ ಕೋರಿಕೆಗಳನ್ನ ನೆರವೇರಿಸ್ಕೊಂಡು ಹೋಗ್ತಕ್ಕಂಥವ್ರಾಗಿದ್ದಾರೆ. ಮತ್ತೆ ಇಲ್ಲಿ ಕಾಲದಿಂದನೂ ಯಾರು ಪೂಜಾರಿಗಳಿಲ್ಲ, ಐನೋರ್ಗಳಿಲ್ಲ ಅಂತ ಹೇಳ್ತಾರೆ, ನಿಜ ಅದು? ಹಿಂದಿಂದಲೂ ಕೂಡ ಅಷ್ಟೇ. ಇಲ್ಲಿ ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ಮುಕ್ತವಾಗಿರ್ತಕ್ಕಂಥ ದೇವಸ್ಥಾನ ಆಗಿತ್ತು. ಅದನ್ನ ಹಾಗೇ ನಡ್ಕೊಂಡ್ ಬಂದ್ಬಿಟ್ಟಿದೆ. ಇತ್ತೀಚಿನ ದಿನಗಳು ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಟ್ರು, ಆಗಿಲ್ಲ. ಸೊ ಇವತ್ತಿನ ಕಾಲಮಾನಕ್ಕೆ ತಕ್ಕ ನೋಡ್ಬೇಕು ಅಂತಂದ್ರೆ ಒಬ್ಬರ ಅರ್ಚಕರ ಅವಶ್ಯಕತೆ ತುಂಬಾ ಇದೆ ಇಲ್ಲಿ. ಸೊ ಅವಶ್ಯಕತೆ ಇದ್ದು ಅದನ್ನ ಮಾಡ್ಕೊಂಡು ಹೋದ್ರೆ, ಆದ್ರೆ ಉಳಿಸ್ಕೊಂಡಿದ್ದೆ ಆದ್ರೆ ಮಾತ್ರ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಕೂಡ ಅದನ್ನ ಅಭಿಪ್ರಾಯ ಪಡ್ತೀನಿ. ಇವಾಗಿನ ಯುವ ಪೀಳಿಗೆಯಲ್ಲಿ ಭಕ್ತಿ ದೇವರು ಅನ್ನೋದು ಕಡಿಮೆ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ? ಅದು ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ಒಪ್ಕೊಬೇಕಾದ ಮಾತೆ. ಸೊ ಇನ್ನೊಂದ್ ರೀತಿ ಹೇಳಿದಾಗ ಕೆಲವು ನಾವು 50% ಇವತ್ತು ಜನಗಳಲ್ಲಿ ಕೆಲವರು ಭಕ್ತಿ ಭಾವ ಇಲ್ಲ, ಕೆಲವರು ಭಕ್ತಿ ಭಾವ ತುಂಬಾ ಇದೆ. ನಾವಂತೀವಿ ಹಳ್ಳಿಗಳಲ್ಲೇ ಬಿಟ್ಟು ಹೋಗಿದೆ ಭಕ್ತಿ ಭಾವ ಅಂತಕ್ಕಂಥದ್ದು. ಸಿಟಿಗಳಲ್ಲಿ ಸಾಕಷ್ಟು ಅನುಭವಿಸ್ತಕ್ಕಂಥ ಅಂದ್ರೆ ಭಕ್ತಿಯನ್ನ ಮಾಡ್ತಕ್ಕಂಥವ್ರು ಆಗ್ತಾರೆ, ಆಚರಿಸ್ಕೊಂಡು ಹೋದ್ರು. ನನ್ನ ಮನೆತನಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಹಿರಿಯರು ಗುರುಗಳು ಅವ್ರಿಗೆ ತಿದ್ದಿ ಬುದ್ಧಿ ವಿದ್ಯೆಯನ್ನು ಹೇಳ್ಕೊಟ್ಟಿದ್ದೆ ಆದ್ರೆ ಹೇಳ್ಕೊಂಡು ಹೋಗ್ತಾರೆ. ಇವತ್ತಿನ ಕಾಲದಲ್ಲಿ ಏನಾಗಿದೆ, ಆ ಮೀಡಿಯಾಗಳು ಬಂದು ಸಾಕಷ್ಟು ಸ್ವಲ್ಪ ಬದಲಾವಣೆಗಳಾಗಿದೆ. ಅಷ್ಟು ಬಿಟ್ರೆ ಭಕ್ತಿ ಎಲ್ಲೆಲ್ಲೂ ಇದೆ. ಅದನ್ನ ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋದು ಅಷ್ಟೇ ಹೇಳ್ಬೇಕು. ನೀವು ಹೇಳ್ತಾ ಇದ್ದೀರಾ, ಅದನ್ನ ಉಳಿಸ್ಕೊಂಡು ಬೆಳೆಸ್ಬೇಕು ಅಷ್ಟೇ. ನಮ್ಮಲ್ಲೇ ಇದೆ ನಮ್ಮ ಸಂಪ್ರದಾಯಗಳನ್ನ ನಾವು ವಿದ್ಯಾರ್ಥಿಗಳ ಅಥವಾ ಇವತ್ತಿನ ಮಕ್ಕಳಿಗೆ ಯುವ ಪೀಳಿಗೆ ಅಂತ ಏನ್ ಕರಿತೀವಿ ಅಥವಾ ಮಕ್ಕಳನ್ನ ಕರಿತೀವಿ, ಆ ಮಕ್ಕಳಿಗೆ ಅದನ್ನ ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ. ಅವ್ರಿಗೆ 1 ಸಾರಿ 2 ಸಾರಿ 3 ಸಾರಿ ಅದ್ರ ಬಗ್ಗೆ ಅನುಭವ ಆಗಕ್ಕೆ ಹೇಳ್ಬೇಕು. ಮತ್ತೆ ಅದು ಕುರುಗಳನ್ನ ತೋರಿಸ್ಬೇಕು ಅವ್ರಿಗೆ. ನೋಡಪ್ಪ ಹಿಂಗ್ ಆಗುತ್ತೆ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡ್ಕೊಂಡು ಹೋಗಿದ್ದೆ ಆದ್ರೆ ನಮ್ಗೆ ಈ ತರ ಆಗುತ್ತೆ, ನಾವ್ ಹಿಂದೆ ಹೀಗ್ ಮಾಡ್ತಾ ಇದ್ವಿ, ಅದಕ್ಕೆ ಈ ತರ ಆಗಿದೆ ಅಂತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನ ಹೇಳಿದ್ದೆ ಆದ್ರೆ ಅವರು ಅಟ್ಲೀಸ್ಟ್ ಇವತ್ತಿನ ಸಮಾಜಕ್ಕೆ ತಕ್ಕಂತಾದ್ರೇ ಅವರು ಈ ಹಬ್ಬ ಹುಣ್ಣಿಮೆ ಅಂತ ಏನ್ ಕರಿತೀವಿ ಅವತ್ತಾದ್ರೂ ದೇವ್ರ ಪೂಜೆ ಮಾಡ್ತಕ್ಕಂಥದ್ದನ್ನ ಅನುಭವ ಕಲಿತಾರೆ, ಅದನ್ನ ನಡ್ಸ್ಕೊಂಡ್ ಬರ್ತಾರೆ ಅಂತಕ್ಕಂಥದ್ದನ್ನ ಹೇಳ್ಬಲ್ಲೆ. ಥ್ಯಾಂಕ್ ಯು ಅಣ್ಣ, ಒಳ್ಳೆಯದಾಗ, ಧನ್ಯವಾದಗಳು. ಇಷ್ಟು ನಮ್ಮ ವಿಶ್ವಣ್ಣವ್ರದ್ದು ದೇವಸ್ಥಾನದ ಬಗ್ಗೆ ಮತ್ತು ಯುವ ಪೀಳಿಗೆ ಬಗ್ಗೆ ಮಾತಾಗಿತ್ತು. ಅದೇ ಥರ ನಮ್ಮೂರಿನವರೇ ಆದ ಶಿಶಿಯಕ್ಕ ಮತ್ತು ಜಗಣ್ಣವರು, ಅವರ ಮಿಸ್ಸಸ್ಸು ಮತ್ತು ಮಲ್ಲೇಶಣ್ಣವರು ಇವರೆಲ್ಲರೂ ಪೂಜೆಗೆ ಬಂದಿದ್ದರು. ಯಾಕೆಂದರೆ ಶಿವನ ದೇವಸ್ಥಾನ ಶಿವರಾತ್ರಿ ಆದ ಮಾರನೇ ದಿವಸಿಗೆ ಭಾಳ ಪುಣ್ಯ ಅಂಥೇಳಿ ಪೂಜೆಗೆ ಬರೋದು. ಸೊ ಇವರು ತೋಂಟಣ್ಣ ಅಂತೇಳಿ ನಮ್ಮೂರವರೇ. ಸೊ ಇವರು ಅವರ ಸ್ನೇಹಿತರುಗಳು ಅದೇ ಬ್ಯಾಚು. ಇವರು ದಯಣ್ಣ ಅಂಥೇಳಿ. ಸೊ ಇವರು ಮುಖ ಎತ್ತುತ್ತಲ್ಲ ಚೆನ್ನಪ್ಪಣ್ಣ ಅಂಥೇಳಿ, ಸೇಮ್ ಎಲ್ಲ ಒಂದೇ ಬ್ಯಾಚು. ಇವರು ಇದ್ದಾರಲ್ಲ, ಇವರು ಲೋಕೇಶ್ ಅಣ್ಣ ಅಂಥೇಳಿ ಕನ್ನಡಕ್ಕೆ ಹಾಕ್ಕೊಂಡಿದ್ದಾರೆ ನೋಡಿ. 25 ವರ್ಷದಿಂದನೂ ಬಂದವ್ರಿಗೆ ಎಲ್ಲ ಟೀಮ್ಗೂ ಅಡುಗೆ ಮಾಡಿ ಊಟ ಬಡಿಸೋ ಕರ್ತವ್ಯ ಇವ್ರು ಮಾಡ್ತಾಯಿದ್ದಾರೆ. ಅದು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾಯಿದ್ದಾರೆ. ಮತ್ತು ಇವರು ಮಾಡೋ ಚಿತ್ರಾನ್ನದ ಗೊಜ್ಜು ಇದೆಲ್ಲ ಭಾಳ ಟೇಸ್ಟಾಗಿರುತ್ತೆ. ನಾನು ತಿಂದೆ, ಭಾಳ ಖುಷಿಯಾಯಿತು ನೋಡಿ. ಎಷ್ಟು ನಗ್ನಗ್ತಾ ಇದ್ದಾರೆ ಅಂದರೆ, ಇವರು ಉಪವಾಸ ಇದ್ದು ಹಿಂದಿನ ದಿವಸ ಇವತ್ತು ಜಾಗರಣೆ ಇದ್ದು ಪೂಜೆ ಮುಗಿಸಿ ಇವತ್ತು ತಿಂಡಿ ತಿಂತಾಯಿದ್ದಾರೆ. ಬಟ್ ಅದು ಉತ್ಸಾಹ ಅನ್ನೋದು ಇದೆಯಲ್ಲ, ಅದು ಭಾಳ ಖುಷಿ ತಂತು ನನಗೆ. ಒಂಚೂರು ಆಯಾಸ ಅನ್ನೋದೇ ಇಲ್ಲ ಇವ್ರ ಮುಖದಲ್ಲಿ. ಯಾರ ಮುಖದಲ್ಲೂ, ಅವ್ರ ಫ್ಯಾಮಿಲಿಗಳು ಯಾರು ಬಂದಿದ್ರು ಎಲ್ಲರ ಮುಖದಲ್ಲೂ ಆಯಾಸ ಅನ್ನೋದೇ ಕಂಡಿಲ್ಲ. ಯಾಕೆಂದರೆ ನಾವು ದೇವ್ರಿಗೋಸ್ಕರ ಬಂದಿದ್ದೀವಿ, ನಮಗೋಸ್ಕರ ಬಂದಿದ್ದೀವಿ. ಸೊ ಆ ಭಾವನೆಯಲ್ಲೇ ಇದ್ದಾರೆ. ನನಗೆ ಇವ್ರ ಫ್ಯಾಮಿಲಿಗಳು ನೋಡಿ ಭಾಳ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಲಿ ಇದು ಪೂಜೆ ಕಾರ್ಯ ನಡೀಬೇಕು ಅಂತೇಳಿ ನಾನು ಭಾವಿಸಿದ್ದೀನಿ. ನೋಡೋಣ. ಸೊ ನೀವು ಕೇಳಿದ್ರಲ್ಲ, ಐನೋರು ಹೇಳಿದ್ದು, ಮೈಥಿಲ ಮುನಿ ತಪಸ್ಸು ಮಾಡಬೇಕಾದ್ರೆ ಆನೆ ಬಂದು ಕಿರುಕುಳ ಕೊಡ್ತಾ ಇತ್ತು. ಅಂದರೆ ಉಪ್ಪಟ್ಟಳ ಅಂತ ಹೇಳ್ತಾರೆ. ಏನಂತಂದರೆ ಬಂದು ಶಬ್ದ ಮಾಡೋದು, ನೀರನ್ನ ಜುಳು 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 ಅಂತ ಒಂಡು ಮಾಡೋದು, ಈ ಕೆಲಸ ಆನೆ ಮಾಡ್ತಾ ಇತ್ತಂತೆ. ಆ ಆನೆ ಯಾವಾಗ ತಪಸ್ಸಿಗೆ ಭಂಗ ಮಾಡೋಕ್ಕೆ ಶುರುವಾಯಿತು, ಮೈಥಿಲಿ ಮುನಿಗಳು ಸಿಟ್ಟು ಮಾಡಿಕೊಂಡು ಕೋಪಗೊಂಡು ಶಾಪ ಕೊಟ್ರಂತೆ. ಆ ಶಾಪದ ಪ್ರತಿಫಲವೇ ಈ ಆನೆ. ನೋಡಿ, ಆನೆ ಮುಖ ಮತ್ತು ಹಣೆ ಮತ್ತು ಸೊಂಡ್ಲು ಎಲ್ಲ ಕೆತ್ತದಾಗಿದೆ. ಮೈಥಿಲ ಮುನಿಗೆ ಅಷ್ಟು ಶಕ್ತಿ ಇತ್ತು. ತಪಸ್ಸು ಮಾಡ್ತಿದ್ದಂಥ ಮೈಥಿಲ ಮುನಿ ತಪಸ್ಸು ಮಾಡಿ ಆ ಶಾಪ ಕೊಟ್ಟಾಗ ಸೊ ಇದು ಬಂಡೆ ಆಯಿತು. ಮತ್ತು ಸ್ವತಃ ಮೈಥಿಲಿ ಮುನಿಗಳೇ ಸ್ಥಾಪನೆ ಮಾಡಿದಂಥ ಮೈಥಿಲೇಶ್ವರ, ಇದು ಮಹಾ ಮೈಥಿಲೇಶ್ವರ ಅಂಥೇಳಿ ನಾವು ಕರಿತೀವಿ. ಮತ್ತು ಇದನ್ನು ಸ್ಥಳೀಯವಾಗಿ ನಾವು
ತೀರ್ಥ ಅಂತ ಹೇಳ್ತೀವಿ. ತೀರ್ಥ ಅಂದರೆ ನಮ್ಮ ಕಡೆ ಈಗ ಇದು ಬಂದು ನಮ್ಮ ಶಿವಗಂಗೆ ಬೆಟ್ಟದ ಪೂರ್ವ ಭಾಗದ ಸ್ವಲ್ಪ ಬಲಭಾಗಕ್ಕೆ ಬರುತ್ತೆ. ಬೆಟ್ಟದ ತಪ್ಪಲಿನಲ್ಲೇ ಇದೆ. ಮತ್ತು ಇದು ಮೈಥಿಲೇಶ್ವರ, ಮೈಥಿಲ ಮುನಿ ತಪಸ್ ಮಾಡಿ ಅವರು ಸ್ಥಾಪನೆ ಮಾಡಿದಕ್ಕೋಸ್ಕರ ಮೈಥಿಲೇಶ್ವರ ಅಂತೇಳಿ ಈ ದೇವಸ್ಥಾನದ ಹೆಸರು ಬಂದಿದೆ. ಮತ್ತು ಈ ತೀರ್ಥದ ವಿಶೇಷ ಏನಪ್ಪ ಅಂದರೆ ಕೆಟ್ಟ ಗಾಳಿಗಳು, ಮನುಷ್ಯನಿಗೆ ಕೆಟ್ಟದಾಗಿರುತ್ತೆ, ದೃಷ್ಟಿದೋಷ ಇವೆಲ್ಲ ಇರುತ್ತಲ್ಲ, ಅದೆಲ್ಲ ತೊಳೆದಾಕುವಂಥ ಕೆಪಾಸಿಟಿ ಈ ಜಂಗಮ್ ತಾಯಿಗಿದೆ, ಈ ತೀರ್ಥಕ್ಕಿದೆ, ಮೈಥಿಲೇಶ್ವರ ತೀರ್ಥಕ್ಕಿದೆ. ಮತ್ತು ಮದುವೆ ಆಗದಿಲ್ಲವರು, ವಿವಾಹ ಆಗಿ ಮಕ್ಕಳಾಗದೇ ಇರೋ ದಂಪತಿಗಳು 3 ವಾರ ಅಥವಾ 12 ವಾರ ಅಥವಾ 16 ವಾರ ಇಲ್ಲಿ ಬಂದು ಮಹಾಮೈಥಿಲೇಶ್ವರನಿಗೆ ಪೂಜೆ ಸಲ್ಲಿಸಿ ಇಲ್ಲಿ ನೀರು ಹಾಕ್ಕೊಂಡು ಸ್ನಾನ ಮಾಡಿದ್ರೆ, ಮಡಿಬಟ್ಟಿನಲ್ಲಿ ಭಗವಂತನಿಗೆ ಒಂದು ಭಕ್ತಿ ಸಮರ್ಪಣೆ ಮಾಡಿದ್ರೆ ಅಂಥವ್ರಿಗೆ ಮಕ್ಕಳಾಗುತ್ತೆ ಅಂತೇಳಿ ಇಲ್ಲಿ ಕಾಲದಿಂದನೂ ಪ್ರತೀತಿದೆ. ಮತ್ತು ಸಣ್ಣ ಸಣ್ಣ ಮಕ್ಕಳು ಈಗೆಲ್ಲ ಹೆದರ್ಕೊಳ್ಳೋದು, ಬೆಚ್ಚ ಬೀಳೋದು ಈ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಬಂದು 3 ವಾರ, 3 ಅಮಾವಾಸ್ಯೆ ಅಥವಾ 3 ಪೌರ್ಣಮಿ ಬಂದು ಇಲ್ಲಿ ಸ್ನಾನ ಮಾಡಿದಾಗ ಅಂಥ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ನೋಡಿ, ಇಲ್ಲಿ ಪ್ರತಿ ವರ್ಷ ನೀವು ಹುಡುಗರಾಗಿದ್ದಾಗಿಂದನೂ ಇಲ್ಲಿ ಪೂಜೆ ಬರುತ್ತೆ. ಪ್ರತಿ ವರ್ಷ ಹೇಗೆ ಅಂದರೆ ಈ ಶಿವರಾತ್ರಿ ಆದಮೇಲೆ, ಶಿವರಾತ್ರಿ ರಾತ್ರಿ ಜಾಗರಣೆ ಮಾಡಿ ಬೆಳಗ್ಗೆ ಎದ್ದು ಇಲ್ಲಿ ಶಿವನಿಗೆ ಅಭಿಷೇಕ ಪೂಜೆ ಮಾಡಿ ಇಲ್ಲಿ ಪ್ರಸಾದಗಳು ಮಾಡ್ಕೊಂಡು ತಿಂದ್ಬಿಟ್ಟು ಸೊ ಬೆಳಗ್ಗೆ ಕೆಲ್ಸಕ್ಕೆ ಹೊರಡ್ತಾರೆ. ಸೊ ಇವ್ರಿಗೆ 90 ಕಿಡ್ಸ್ ಅಂತ ಹೇಳಿ ಇವ್ರು ಹೇಳ್ತಾರೆ. 90 ಕಿಡ್ಸ್ ಅಂದ್ರೆ 90 ಹುಟ್ಟೋದು ಅಲ್ಲ, ಇವರು 90 ಬ್ಯಾಚ್ 90ನೇ ಇಸ್ವಿಲಿ SLC ಪಾಸ್ ಮಾಡ್ಕೊಂಡ್ರ ಜನ ಇವರು. ಸೊ ನಮ್ಮೂರಲ್ಲಿ ಇವರು ಒಂದು 4-5 ಜನ ಇದ್ದಾರೆ. ಇವರು ಪ್ರತಿ ವರ್ಷ ಇವ್ರು ಈ ಕಾರ್ಯ ಅಂದ್ರೆ ಶ್ಲಾಘನೀಯ. ಯಾಕೆಂದ್ರೆ ಬಹಳಷ್ಟು ಜನ ನೋಡ್ತೀವಿ, ಹುಟ್ಟಿ ಬೆಳೆದು ಊರು ಮರ್ತ್ಬಿಟ್ಟು ಅವ್ರ ಕೆಲಸ ಆಯ್ತು. ಈ ಟೀಮ್ ಏನಿದೆ ಇದು ವರ್ಷಕ್ಕೆ ಒಂದ್ಸಲನಾದ್ರೂ ನೆನ್ಸ್ಕೊಂಡು ಮೈಥಿಲಪ್ಪನ ಪೂಜೆ ಅಭಿಷೇಕಕ್ಕೋಸ್ಕರ ಬರ್ತಾರೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾರೆ. ನೋಡಿ, ಬಹಳ ಹೆಮ್ಮೆ ಅನ್ನಿಸ್ತು ಇವ್ರು ನೋಡಿ. ಯಾಕೆಂದ್ರೆ ಒಗ್ಗಟ್ಟು ಅನ್ನೋದು ಈ ಮದುವೆಗಳು ಆದ್ಮೇಲೆ ಅವ್ರಾಯ್ತು, ಸಂಸಾರ ಆಯ್ತು, ಆ ಥರ ಆಯ್ತು. ಬಟ್ ಈ ಟೀಮಲ್ಲಿ ಅದಿಲ್ಲ. ಅವ್ರಿಗೆ ಏನು ವಿವಾಹದ ನಂತರ ಅವರು ಧರ್ಮಪತ್ನಿಗಳನ್ನು ಕರ್ಕೊಂಡು ಅವ್ರ ಮಿಸಸ್ನಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಬಹಳ ಖುಷಿ ಅನಿಸ್ತು ನನಗೆ. ಸೊ ಈಗ ನೋಡಿ ಈ ಟೀಮ್ ಹಿಂಗಿದೆ ಅಂತ ಹೇಳಿ. ಅಣ್ಣ, ಎಲ್ರಿಗೂ ನಮಸ್ಕಾರ. 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 ಎಷ್ಟು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಇದು ಕಾರ್ಯಕ್ರಮ? 25 ವರ್ಷ. 25 ವರ್ಷ. ಈಗ ಮದುವೆಗಳಾಗಿ ಒಂದು 15-20 ವರ್ಷಗಳಾದ್ವಾ? ಮದುವೆ ಮುಂಚೆನೆ ಎಲ್ಲ ಪ್ರಾರಂಭ ಮಾಡಿದ್ದು. ಆಯ್ತು, ಮದುವೆ ಆಗೆಲ್ಲ ಒಂದು 20-22 ವರ್ಷ, 20 ವರ್ಷ ಆಗಿದೆ ಎಲ್ಲರಿಗೂ. ನಾನು ಈ ವಿಚಾರ ಏನಕ್ಕೆ ಕೇಳಿದೆ ಅಂದ್ರೆ, ಮದುವೆ ಮುಂಚೆ ಮಾಡ್ತಿಲ್ಲ, ಸರಿ, ಓಕೆ. ಹೌದು, ಮದುವೆಗಳು ಆದ್ಮೇಲೆ ಇಷ್ಟು ಒಗ್ಗೂಡ್ಕೊಂಡು ಇಲ್ಲಿ ಬಂದು ಅದೇ ಕಾರ್ಯಕ್ರಮ ನಡ್ಕೊಂಡು ಹೋಗ್ತಿಲ್ಲ, ಅದು ನೋಡಿ ಖುಷಿ ಆಯ್ತು ನನಗೆ. ದೇವರಿಂದ ಅನುಕೂಲ ಆಗಿದೆ, ಅದರಿಂದ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ನಿಮ್ ಮನೆಗಳಲ್ಲಿ ಸಪೋರ್ಟ್ ಇರೋದ್ರಿಂದ ಇವತ್ತು ಬಂದು ನಡ್ಕೊಂಡು ಹೋಗ್ತಾ ಹೌದು, ಏನ್ ತೊಂದ್ರೆ ಇಲ್ಲ. ದೇವ್ರದ್ದು ಇದು ಆಶೀರ್ವಾದ ಇದೆ, ಅದರಿಂದ ನಡ್ಕೊಂಡು ಹೋಗ್ತಾ ಈಗ ಯಾರಿಗೂ ಏನಂತ ಹೇಳ್ಕೊಳಂತ ಕೆಲ್ಸಗಳಿಲ್ಲ. ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ, ಎಲ್ಲರೂ ಉತ್ತಮವಾಗಿದ್ದೀವಿ. ಏನೋ ಈ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಈ ಸನ್ನಿಧಾನದ ಬಗ್ಗೆ ಏನ್ ಅನ್ಸುತ್ತೆ ನಮ್ಗೆ? ಇಲ್ಲಿ ಹುಟ್ಟಿ ಬೆಳೆದಿದಿರಲ್ವಾ, ಸೊ ಅವತ್ತಿಂದ ಏನ್ ಅನ್ಸುತ್ತೆ ಇವತ್ತಿಗೆ? ಅವತ್ತಿಗೆ ಇಲ್ಲೊಂದು ಶಕ್ತಿ ಇದೆ, ಶಕ್ತಿ ಇದೆ, ಒಂದು ಶಕ್ತಿ ಇದೆ. ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಬರೋಂಥವ್ರಿಗೆ? ಬನ್ನಿ, ಬಂದು ದೇವ್ರ ಸೇವೆ ಮಾಡಿ, ಒಳ್ಳೇದಾಗುತ್ತೆ. ನಾವಂತೂ ನಂಬಿದೀವಿ, ನಮ್ಗೆ ಒಳ್ಳೇದಾಗಿದೆ. ನಾವು ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದೀವಿ. ಬಂದ್ ಮಾಡಿ ಅಂತೆಲ್ಲ ಹೇಳ್ತೀವಿ. ನಾನು ಅವಾಗಲೇ ವಿಡಿಯೋದಲ್ಲಿ 90 ಬ್ಯಾಚ್ ಅಂತ ಹೇಳಿದ್ರೆ, ಸೊ 90 ಬ್ಯಾಚ್ ಅಂದ್ರೆ ಅರ್ಥ ಏನೋ? 1990ರಲ್ಲಿ ನಾವು SSLC ವಿದ್ಯಾಭ್ಯಾಸ ಮಾಡಿದ್ದು. ಅದರಿಂದ ನಾವು 90 ಬ್ಯಾಚ್ ಅಂತ ಅಂದ್ಬಿಟ್ಟು ಒಂದು ಇಶ್ವಿ, ಅದು 90 ಅನ್ನೋದು ಒಂದು ಇಶ್ವಿ. 90 ಬ್ಯಾಚ್ ಅಲ್ಲಿ SLC ಬ್ಯಾಚ್, SLC ಔಟ್ಪುಟ್ ಬ್ಯಾಚ್ ಅದು. 1990 ಇಸ್ವಿಲಿ SSLC ಬ್ಯಾಚ್ ಔಟ್ಪುಟ್ ಅಂದ್ರೆ ಪಾಸ್ ಆಗಿದ್ದ ದೆಸೆಯಿಂದ ಇವ್ರಿಗೆ 90 ಬ್ಯಾಚ್ ಅಂತ ಹೇಳಿ ಇವ್ರು ಹೆಸರು ಮಾಡಿದ್ದಾರೆ. ಮಠ ಸ್ಕೂಲ್ ಅಲ್ಲಿ ಫಂಕ್ಷನ್ ಮಾಡ್ತಾರೆ. ಇನ್ನು ಗುರುವಂದನಾ ಕಾರ್ಯಕ್ರಮ ಶುರು ಮಾಡಿದೆ ಇವ್ರು 90 ಬ್ಯಾಚ್. ಅದೊಂದು ಖುಷಿ ವಿಚಾರ. ಸೊ ಮೈಥಿಲೇಶ್ವರ ಇವ್ರೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ಇವರು ಅವತ್ತೆಲ್ಲ ಇವತ್ತವರೆಗೂ ಇವರ ಫ್ಯಾಮಿಲಿಗಳ ಜೊತೆ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ದೇವಸ್ಥಾನಕ್ಕೆ ಒಂದು ಪೂಜೆ ಅಭಿಷೇಕ, ಇಲ್ಲೇ ಪ್ರಸಾದಗಳು ಮಾಡ್ಕೊಂಡು ಸ್ವೀಕಾರ ಮಾಡಿ ಬೆಳಗ್ಗೆ ಅವ್ರ ಕೆಲಸಗಳು ಹೋಗ್ತಾರೆ. ಇದು ಬಹಳ ಒಳ್ಳೆ ಬೆಳವಣಿಗೆ, ಮತ್ತೆ ಬಹಳ ಖುಷಿ ಆಯ್ತು ನನಗೋಸ್ಕರ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ. ದಯವಿಟ್ಟು ಹೇಳಿ ಜೈ ಮೈಥಿಲೇಶ್ವರ, ಜೈ ಮೈಥಿಲೇಶ್ವರ, ಜೈ ಮೈಥಿಲೇಶ್ವರ, ಜೈ ಬಸವೇಶ್ವರ,
ಜೈ ಬಸವೇಶ್ವರ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ತಾಯಿ ಮಗ ಇವತ್ತು ಈ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಮೈಥಿಲೇಶ್ವರ ಸನ್ನಿಧಾನದ ವಿಡಿಯೋ ಇಷ್ಟ ಆಗಿತ್ತು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಲೇಶಣ್ಣ ಅನ್ನೋರು ಇರ್ತಾರೆ, ಬಂದು ನಿಮಗೆ ಸದಾಕಾಲ ಪೂಜೆ ಅಂದರೆ ಬೆಳಗ್ಗೆ ಹೊತ್ತು ಮಾತ್ರ, ರಾತ್ರಿ ಎಲ್ಲ ಬಂದು ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬೇಡಿ ಯಾರು ದಯವಿಟ್ಟು. ಬೆಳಗ್ಗೆ ಹೊತ್ತು ಸಾಧಾರಣವಾಗಿ ಒಂದು 7 ರಿಂದ 8 ಗಂಟೆ ಅಲ್ಲಿಂದ ಹಿಡಿದು ಕತ್ಲಾಗೋವರೆಗೂ ಇಲ್ಲೇ ಇರ್ತಾರೆ. ಪರಮಾತ್ಮನ ಸೇವೆ ಮಾಡಿಕೊಂಡು ದಯವಿಟ್ಟು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಮತ್ತು ತೀರ್ಥದ ನೀರು ಸಹ ಹಾಕ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಇವ್ರು ಯಾವುದೂ ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ನಮ್ಮ ಕೈಲಾಗಿದ್ದು ನಾವು ಸೇವೆ ಅಂತ ನಾವು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ವಿಡಿಯೋಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಫೇಸ್ಬುಕ್ ಇನ್ಸ್ಟಾ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ. ಧನ್ಯವಾದ. ಶರಣು ಶರಣಯ್ಯ.